ರಾಜ್ಯಪಾಲರಿಗೆ ಈಗಾಗಲೇ ಸರ್ಕಾರ ಅಂದ್ರೆ ಸಂಪುಟ ಸಭೆ ತಯಾರು ಮಾಡಿರುವಂತ ಭಾಷಣವನ್ನ ಅವರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಿ ಅವರ ಭಾಷಣವನ್ನ ಜಂಟಿ ಅಧಿವೇಶನದಲ್ಲಿ ಓದಬೇಕು ಅಂತ ಹೇಳುವಂತ ಸಾಂವಿಧಾನಿಕವಾದಂತ ನಿರೀಕ್ಷೆ ಏನಿದೆ ಆದ್ರೆ ಈಗಾಗಲೇ ಸರ್ಕಾರ ವ್ಯಕ್ತಪಡಿಸಿರುತ್ತದೆ. ಮಾನ್ಯ ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂತ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿರ್ತಾರೆ. ಆದ್ರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನ ತಗೋಬೇಕು ಅಂತ ಹೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಜನರಲ್ ಸೇರಿ ಅವರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನ ಬದಲಾಯಿಸಬೇಕಾದ್ರೆ ಕೆಲವು ಭಾಷೆ ಬಳಕೆ ಇರಬಹುದು, ಕೆಲವು ನಾವು ವ್ಯಕ್ತಪಡಿಸಿರುವಂತ ಭಾವನೆಗಳನ್ನ ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನ ಸರಿಪಡಿಸಕ್ಕೆ ತಯಾರಾಗಿದ್ವಿ. ಆದ್ರೆ ಸರ್ಕಾರದ ಆಶಯಗಳು ನಿಲುವುಗಳನ್ನೇ ಕೈ ಬಿಡಿ ಅಂತ ಹೇಳಿದ್ರೆ ಅದು ಸರಿಯಲ್ಲ ಮತ್ತು ಅದು ಸಂವಿಧಾನಿಕವಾಗಿ ಕೂಡ ಇರೋದಿಲ್ಲ ಅಂತ ಅದನ್ನ ಅವರಿಗೆ ತಿಳಿಸಿದ್ದೇವೆ. ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚರ್ಚೆಯ ನಂತರ ಈ ನಿರ್ಧಾರಗಳು ನಿಲುವುಗಳು ಏನಿದೆ ಅದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಯೇ ತಗೋಬೇಕು. ಅದರಿಂದ ಮುಖ್ಯಮಂತ್ರಿಗಳನ್ನ ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವೆಲ್ಲ ಕೂಡ ಭೇಟಿ ಮಾಡಿ ಅವ್ರೇನ್ ನಾವು ಚರ್ಚೆಯಿಂದ ಹೊರ ಬರ್ತದೆ ಅದನ್ನ ಮಾನ್ಯ ರಾಜ್ಯಪಾಲರಿಗೆ ತಿಳಿಸುವಂತ ಕೆಲಸವನ್ನು ರಾಜ್ಯಪಾಲರು ಬರದೇ ಇರುವಂತ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಈ ದೇಶದಲ್ಲಿ ಸಂವಿಧಾನ ಅನ್ನೋದು ಇನ್ನ ಉಳಿದಿದೆ, ಇನ್ನ ಜೀವಂತವಾಗಿದೆ. ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 176 ನಲ್ಲಿ ದ ಗವರ್ನರ್ ಶಾಲ್ ಅಡ್ರೆಸ್ ದ ಜಾಯಿಂಟ್ ಸೆಷನ್ ಆಫ್ ಲೆಜಿಸ್ಲೇಚರ್ ಅಂತ ಹೇಳುವಂತದ್ದು ಆ ರೀತಿಯಾದಂತ ನಿರ್ದೇಶನವನ್ನ ರಾಜ್ಯಪಾಲರು ಉಲ್ಲಂಘಿಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲ, ಅದು ಬಿಕ್ಕಟ್ ಆಗಿದ್ಯಾ ಅಂತ ಹೇಳುವಂತದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂತ ಬಿಕ್ಕಟ್ ಇಲ್ಲ. ರಾಜ್ಯಪಾಲರು ಬಹಳ ಅನುಭವಸ್ಥರಿದ್ದಾರೆ, ಬಹಳ ಹಿರಿಯರಿದ್ದಾರೆ. ಅವರಿಗೆ ಸಂವಿಧಾನದ ಪೂರ್ಣವಾದಂತ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವ್ರು ನಡ್ಕೊಳ್ತಾರೆ ಅಂತ ಈಗಾಗಲೇ ನಾನು ಹೇಳಿದಾಗೆ ಯಾವತ್ತೂ ಕೂಡ ಈ ದೇಶದ 77-78 ವರ್ಷದ ಸ್ವತಂತ್ರವಾಗಿರುವಂತಹ ಇತಿಹಾಸದಲ್ಲಿ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಅವರೇ ಕರೆದು ಬರದೇ ಇರುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಅದು ಆಗುವೂ ಇಲ್ಲ, ಅದು ಆಗೋದು ಇಲ್ಲ. ಕೆಲವು ವಿಚಾರಗಳನ್ನ ನಾವು ಮಾತಾಡಿ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಂಡು ಅವರು ಹೇಳುವಂತದನ್ನ ಒಪ್ಪಿ ಸ್ವಲ್ಪ ಬದಲಾವಣೆಗಳು ಮಾಡಕ್ ನಾವು ತಯಾರಾಗಿದ್ವಿ ಅಂತ ಹೇಳೋದನ್ನ ಅವ್ರಿಗೆ ತಿಳಿಸಿದ್ದೇವೆ. 176 ಶಾಲ್ ಅಂದಾಗ ಬರದೇ ಇರಕ್ಕಾಗತ್ತಾ? ಬರದೇ ಇರುವಂತ ಪ್ರಶ್ನೆ ಇವರು ರಾಜ್ಯಪಾಲರಂದ್ರೆ ಇಟ್ ಇಸ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್. ಅವ್ರು ಆ ರೀತಿಯಾಗಿ ಮಾಡ್ತಾರೆ ಅಂತ ಹೇಳುವಂತದ್ದು ನನ್ಗೆ ಖಂಡಿತವಾಗಿ ಬರ್ಲಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಮುಂದೆ ಆಯ್ಕೆ ಏನು ಸರ್? ಒಂದೊಮ್ಮೆ ಬರಲಿಲ್ಲ ಅಂತ ಹೇಳೋದ್ರ ಬಗ್ಗೆ ನಾವ್ ಹೇಳಕ್ ಆಗೋದಿಲ್ಲ. ಬರ್ಲಿಲ್ಲ ಅಂತ ಹೇಳುವಂತದ್ದು ನಾವ್ ಹೇಳಕ್ ಆಗೋದಿಲ್ಲ. ಬರ್ಲೇಬೇಕು ಸರ್. ಒಂದು ವೇಳೆ ಸರ್ಕಾರದ ಭಾಷಣ ಓದದೆ ಸ್ಕಿಪ್ ಮಾಡಿದ್ರೆ ಮುಂದೆ ನಿಮ್ಮ ಒಂದು ಹೋರಾಟ ಏನು? ಮುಂದೆ ಇದು ನೋಡಿ, ಭಾಷಣವನ್ನ ಸ್ಕಿಪ್ ಮಾಡುವಂತದ್ದು ಹಲವಾರು ಸಂದರ್ಭಗಳಾಗಿದೆ. ಭಾಷಣವನ್ನ ಅರ್ಧಕ್ಕೆ ಓದಿ ಹೋಗಿರುವಂತದ್ದಾಗಿದೆ, 2 ನಿಮಿಷ ಓದಿ ಹೋಗಿರುವಂತದ್ದಾಗಿದೆ. ನಿನ್ನೆ ತಮಿಳುನಾಡು ನೋಡಿರುವಂತದ್ದು ಒಂದು ರೀತಿಯಾದ ನೇರವಾದಂತ ನಿರ್ದೇಶನ ಇದೆ. ಅದರಿಂದ ಕೇರಳನಲ್ಲೂ ಆಗಿದೆ. ಅದರಿಂದ ರಾಜ್ಯಪಾಲರು ಓದದೇ ಇರುವಂತದ್ದು ಏನು ಹೊಸದಲ್ಲ ಆಗಿರುವಂತದ್ದು ಇದೆ. ಆದ್ರೆ ಅದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. ಅದನ್ನು ಕೂಡ ಅವ್ರು ಮಾಡೋದಿಲ್ಲ. ಸರ್ಕಾರದ ನಿಲುವುಗಳು, ನೀತಿಗಳು, ಆಶಯಗಳನ್ನ ಅವರು ಪೂರ್ಣವಾಗಿ ಓದಿ ಸದನವನ್ನ ನಡೀಲಿಕ್ಕೆ ಏನಿದೆ, ಏನ್ ಆಕ್ಷೇಪ ಎತ್ತಿದ್ದಾರೆ ಸರ್ ರಾಜ್ಯಪಾಲರು? ಯಾಕೆ ಆಕ್ಷೇಪ ಎತ್ತಿದ್ದಾರೆ? ಏನಿದೆ ಸರ್? ನರೇಗಾ ಆಕ್ಟ್ ನಲ್ಲಿ ಏನಿದೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಏನಿದೆ ಅದು ರಿಪೀಲ್ ಆಗಿಲ್ಲ ಅಂತ ಹೇಳುವಂತ ಹೇಳಿದ್ರು. ರಿಪೀಲ್ ಆಗಿದೆ ಅಂತ ನಾವು ಸೆಕ್ಷನ್ 37 ಓದಿ ತೋರಿಸಿದ್ವಿ. ಅದರಿಂದ ಕೆಲವಂತ ತಾಂತ್ರಿಕವಾದಂತ ಅಂಶಗಳಿದೆ, ಅದೆಲ್ಲವನ್ನು ಕೂಡ ಸ್ಪಷ್ಟಪಡಿಸಿದ್ದೀವಿ. ಅವರು ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಕರ್ನಾಟಕದಲ್ಲಿ ರಾಜ್ಯಪಾಲರು ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವ ಇತಿಹಾಸ ಇಲ್ಲ. ಇದು ಯಾಕೆ ರಾಜ್ಯಪಾಲರಿಗೆ ಏನು ಭಾಷಣವನ್ನ ಕೊಡೋದಕ್ಕೆ ಡಿಲೇ ಆಯ್ತಾ? ಇಲ್ಲ, ಭಾಷಣವನ್ನ ಸಮಯಕ್ಕೆ ಸರಿಯಾಗಿ ನಾವು ಕೊಟ್ಟಿದ್ದೀವಿ. ಭಾಷಣದಲ್ಲಿ ಕೆಲವು ತಿದ್ದುಪಡಿಗಳನ್ನ ಮಾಡಿ ಅಂತ ಕೂಡ ಅವರು ಬರೆದು ನಮ್ಮ ಪತ್ರವನ್ನು ಹಾಕಿದ್ದಾರೆ. ಅದನ್ನ ನಾವು ಮಾಡಕ್ ಆಗೋದಿಲ್ಲ ಅಂತ ನಾವು ನಮ್ಮ ನಿಲುವನ್ನ ವ್ಯಕ್ತಪಡಿಸ್ಲಿಕ್ಕೆ ಇವತ್ತು ಬಂದಿದ್ದೀವಿ. ಸಣ್ಣ ಪುಟ್ಟ ಯಾವ್ದಾರ ತಾಂತ್ರಿಕ ವಿಚಾರಗಳಿದ್ದು ತಿದ್ದುಪಡಿ ಮಾಡ್ಬೇಕಾದ್ರೆ ನಾವು ತಯಾರಿರ್ತೀವಿ. ಮತ್ತೆ ಯಾವ್ದಾರ ಭಾಷಣದಲ್ಲಿ ನಮ್ಮ ರಾಜ್ಯಪಾಲರ ವಿರುದ್ಧವನ್ನೇ ಹೇಳಿದ್ರೆ ಅದರ ಇದ್ರೆ ಅದನ್ನ ಸರಿಪಡಿಸ್ಕೋಬೇಕಾಗುತ್ತೆ. ಅದಂತದ್ದು ಯಾವುದೂ ಇಲ್ಲ.
ಮನ್ರೇಗಾ ಆಕ್ಟ್ ಅನ್ನು ರಿಪೀಲ್ ಮಾಡಿಲ್ಲ ಅಂತ ಹೇಳಿದ್ರು, ಅವರು ರಿಪೀಲ್ ಮಾಡಿದ್ದಾರೆ ಅಂತ ಹೇಳುವಂತದ್ದು ಕೂಡ ತೋರಿಸ್ಕೊಟ್ಟಿದೀವಿ ಅವ್ರಿಗೆ. ಅದರಿಂದ ಬಹುಶಃ ಅವರಿಂದ ಚರ್ಚೆ ಮಾಡಿ ಅವರು ಕೂಡ ಕಾನೂನು ಸಲಹೆ ಪಡೆದು ಒಳ್ಳೆ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳೋದು ಭಾಷಣದ ವಿಶ್ವಾಸ. ಪಟ್ಟಿಯಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ಕ್ಯಾಬಿನೆಟ್ ತೀರ್ಮಾನ ಆಗ್ಬೇಕು ಸರ್. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿ ಅಂತಿಮವಾಗಿ ಇಲ್ಲಿ ಬಂದಿರುತ್ತೆ. ಈಗ ಏನಾದ್ರು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗುವಂತ ಸಾಧ್ಯತೆ ಇದೆಯಾ ಸರ್? ಇಲ್ಲ ಕ್ಯಾಬಿನೆಟ್ ನಿಲುವು ಸ್ಪಷ್ಟ. ಕ್ಯಾಬಿನೆಟ್ ಸಿದ್ಧಪಡಿಸಿರುವಂತ ಭಾಷಣವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನುಮೋದನೆ ಮಾಡುವಂತ ಅಧಿಕಾರವನ್ನ ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಕೆಲವು ಬದಲಾವಣೆಗಳನ್ನ ರಾಜ್ಯಪಾಲರು ಹೇಳಿದ್ದಾರೆ. ಆ ಬದಲಾವಣೆಗೆ ನಾವು ಒಪ್ಪಿಗೆ ಇಲ್ಲ ಅಂತ ಹೇಳಿ ನಾವು ಸೂಚಿಸೋದಕ್ಕೋಸ್ಕರ ಬಂದಿದ್ವಿ. ಆದ್ರೆ ಅದನ್ನ ಚರ್ಚೆ ಆಗಿದೆ. ರಾಜ್ಯಪಾಲರು ಅವ್ರದೇ ಆದಂತ ಭಾಷಣವನ್ನ ಹೋದ್ರೆ ಆಗ ಯಾವ ವಿಚಾರದಲ್ಲಿ ಚರ್ಚೆ ಮಾಡ್ಬೇಕಾಗಿದೆ? ಸರ್ಕಾರದ ಮುಂದೆ ಇರುವಂತ ಆಯ್ಕೆ ಏನು? ಅವ್ರದೇ ರಾಜ್ಯಪಾಲರಿಗೆ ಸ್ವಂತವಾದಂತ ಡಿಸ್ಕ್ರಿಷನ್ ಇಲ್ಲ ಈ ವಿಚಾರದಲ್ಲಿ. ಅವರು ಸಾಂವಿಧಾನಿಕವಾಗಿ ಸಂಪುಟ ಸಭೆ ಏನ್ ಹೇಳ್ತದೆ ಅದನ್ನೇ ಮಾಡ್ಬೇಕು. ಅವರೇ ಭಾಷಣ ಓದಂಗಿದೆ ಅಂದ್ರೆ ಸಂಪುಟ ಬಟ್ ಸಂಪುಟ ಕೇವಲ ಅಡ್ವೈಸರಿ ಅಲ್ವಾ ಸರ್? ಈಗ ಅವ್ರು constitution ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.